ಇದೇ ಮೊದಲ ಬಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಗೆ ಭೇಟಿ ನೀಡಿದ್ದಾರೆ. ಬಳಿಕ 3000 ಮಠಕ್ಕೆ ಭೇಟಿ ನೀಡಿದ ಯತ್ನಾಳ್ ಗುರುಸಿದ್ದ ರಾಜಯೋಗೀಂದ್ರ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಸದ್ಯ ಯತ್ನಾಳ್ ಭೇಟಿ ಭಾರೀ ಕುತೂಹಲವನ್ನ ಕೆರಳಿಸಿದೆ. 3000 ಮಠದ ಪೂಜ್ಯರನ್ನ ಅವರ ಆಶೀರ್ವಾದ ತಗೋಬೇಕು, ದರ್ಶನ ತಗೋಬೇಕು. ಇದರ ಹಿನ್ನೆಲೆ ಯಾವುದೇ ರಾಜಕೀಯ ಇಲ್ಲ. ನಮ್ಮ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ 126 ವರ್ಷಗಳ ಹಿಂದೆ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರನಲ್ಲಿ ಸ್ಥಾಪನೆಯಾಗಿದೆ. ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ದೇವಸ್ಥಾನ, ಮಂಗಲ ಕಾರ್ಯಾಲಯಗಳು, ಕಲ್ಯಾಣ ಮಂಟಪಗಳು, ಗೋಶಾಲೆ, ಅಂತಾರಾಷ್ಟ್ರೀಯ ವಸತಿ ಶಾಲೆ, ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಎಲ್ಲ ಇದೆ. ಅದರ ಕಳೆದ 30 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ಕಳೆದ 3 ವರ್ಷದ ಹಿಂದೆ ನಾವೊಂದು ಹೊಸ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಕಟ್ಟಡ ಪೂರ್ತಿಯಾಗಿದೆ. ಅಲ್ಲಿ ಸಿದ್ದೇಶ್ವರ ಶಿವಾನುಭವ ಮಂಟಪ ಅಂದ್ರೆ ಪ್ರವಚನಗಳಿಗೆ ಅನುಕೂಲ ಆಗಲಿ ಅಂತೇಳಿ 3000 ಮಟ್ಟದ. ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜೇಂದ್ರನಿಗೆ ಧಮ್ಮಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ, ಶಿಕಾರಿಪುರಕ್ಕೆ ಅವನು ರಾಜೀನಾಮೆ ನೀಡಲಿ, ನಾನು ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡುವೆ, ನಾನು ಭಗವಧ್ವಜದ ಮೇಲೆ ಚುನಾವಣೆ ಎದುರಿಸುತ್ತೇನೆ, ಮುಸ್ಲಿಂ ಮತಗಳು ನನಗೆ ಬೇಕಿಲ್ಲ, ಅವನಿಗೆ ಆ ಧಮ್ ಇದೆಯಾ ಅಂತ ಹೇಳಿದ್ದಾರೆ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡುತ್ತಲ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನಿನ್ನ 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋಣ, ನಾಚಿಕೆ ಆಗೋದಿಲ್ಲ ವಿಜೇಂದ್ರ? ನಿನ್ನ ಶಿಷ್ಯನಿಗೆ ನಿನಗೆ ದಮ್ಮಿದ್ರೆ ನೀ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವದ್ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನನಗೆ ಬೇಕು. ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಪ್ರತಾಪ್ ಸಿಂಹ ವಿರುದ್ಧ ಮತ್ತೆ ಪೊನ್ನಣ್ಣ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಆಸಿಡ್ ಹಾಕಿ ತೊಳೆದರೂ ಆತ ಸ್ವಚ್ಛ ಆಗೋದಿಲ್ಲ. ಆತ ಬಂದಾಗ ಹೆಣ್ಣು ಮಕ್ಕಳು ಬಾಗಿಲು ಹಾಕೊಳ್ತಾರೆ. ಆತನ ತಲೆಗೂ ಬಾಯಿಗೂ ಕನೆಕ್ಷನ್ನೇ ಇಲ್ಲ. ಆತ ಕನಿಷ್ಠ ಮಟ್ಟದ ನಾಗರಿಕತೆ ಇಲ್ಲದ ವ್ಯಕ್ತಿ. ಪಕ್ಷದವರೇ ಆತನನ್ನ ಹೊರಗಿಟ್ಟಿದ್ದಾರೆ. ಅವನು ಬಿಜೆಪಿ ನಾಯಕರಿಗಿರುವ ಗೌರವವನ್ನ ಹರಾಜು ಮಾಡ್ತಾನೆ. ಇನ್ನಾದರೂ ಒಳ್ಳೆಯ ಬುದ್ಧಿ ಕಲಿತು ಸಮಾಜದ ನಡುವೆ ಬನ್ನಿ ಅಂತೇಳಿ ಕಿಡಿಕಾರಿದ್ರು. ಹೆಣ್ಮಕ್ಳು ಬಾಗಿಲು ಮುಚ್ಚಿಕೊಡ್ತಾರೆ, ಲಾಭ ಹಾಕಿಬಿಡ್ತಾರೆ ಅಂತ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಒಂದು ಕ್ಷಣ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಬಾರಿ ಕಿತ್ತು ಬರ್ತಾರೆ. ಬಟ್ಟೆ ಬಗ್ಗೆ, ವಾಚ್ ಬಗ್ಗೆ ಮಾತಾಡ್ತಾರೆ. ನಾವು ಹಾಕುವಂತ ಬಟ್ಟೆ ಅಂತ ಹೋಗಿದೆಯಾ ನನಗೆ ಗೊತ್ತಿಲ್ಲ. ಅದು ನಾವು ಕಣ್ಣಲ್ಲಿ ಚೆಕಪ್ ಮಾಡಿಸ್ಬೇಕು. ತಲೆ ಏನಾಗಿದೆ ಅಂತ ಚೆಕಪ್ ಮಾಡಿಸಿದ ಬಹುಶಃ ಈ ದೇಶದಲ್ಲಿ ಯಾರು ಡಾಕ್ಟರ್ ಇಲ್ಲ, ಖಾಲಿ ಇದೆ. ಇನ್ನೊಬ್ಬ ನಾಯಕರ ಬಗ್ಗೆ ಮುಖ್ಯಮಂತ್ರಿಗಳು ತಲೆಗೂ ನಾವೇನು ಕಲೆಕ್ಷನ್ ಇಲ್ಲ ಅಂತ. ನಿಮಗೆ ತಲೆನೇ ಇಲ್ಲ, ಕಲೆಕ್ಷನ್ ಪ್ರಶ್ನೆ ಬಾಯಿಗೆ ಬಂದರೆ ಅಂತಾರೆ. ಕನಿಷ್ಠವಾದಂತಹ ಸೌಜನ್ಯತೆ, ಸಜ್ಜನಿಕೆಯೇ ಇಲ್ಲದೆ ಇರುವಂತವರು ಇವತ್ತು ನಮಗೆ ಪಾಠ. ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿದ ಬಿಜೆಪಿ ಗೂಂಡಾಗಳನ್ನ ಬಂಧಿಸಿ ಅಂತ ಜಿಲ್ಲಾಡಳಿತಕ್ಕೆ ಎಸ್ ಪೊನ್ನಣ್ಣ ಆಗ್ರಹ ಮಾಡಿದ್ದಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಕೇವಲ 200 ಜನ ಇದ್ರು. ಅವರ ಪಕ್ಷದವರೇ ಪ್ರತಿಭಟನೆಗೆ ಬಂದಿಲ್ಲ. ಬಿಜೆಪಿ ಪಕ್ಷದ ರಾಷ್ಟ್ರ ನಾಯಕರನ್ನ ಕರೆತಂದ್ರು. ಗೂಂಡಾಗಳಿಗೆ ಅಲ್ಲಿ ಅವಕಾಶ ಕೊಡಲ್ಲ. ನಾವು ವಿನಯ್ ಸೋಮಯ್ಯ ಅವರ ಕುಟುಂಬಕ್ಕೆ ಸಮಯಾವಕಾಶ ಬಂದಾಗ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ಇವರು ಮಾಡ್ತಾ ಇರುವಂತಹ ಅನಾಚಾರಗಳಿಂದ ಅವರ ನಾಯಕರು ಆ ರೀತಿಯಾದಂಥದ್ದು ಕನಿಷ್ಠವಾಗಿ ಏನಾದ್ರು ನಾನು ಮಾಡಿದ್ರೆ ಧಾರಾಳವಾಗಿ ಗೆಲುವು ಮಾಡಿ ನಾನು ನಿಮ್ಮ ಗೆಲುವಿಗೆ ಸ್ವಾಗತವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಈಗ ವಿಚಾರ ಮಾಡಿಕೊಂಡು ಈ ರೀತಿಯಾಗಿ ದುಷ್ಟರ ತರ ನಡೆಸ್ತಾ ಇರುವಂತಹ ಗೆಲುವು ಮಾಡಲ್ಲ ನೀವು. ನಾನು ನಿಮಗೆ ಹೇಳ್ತೇನೆ, ನೀವು ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷದವರಿಗೆ, ನಿಮ್ಮ ಪಕ್ಷವನ್ನು ನಿರ್ಣಯ ಮಾಡ್ತಾನೇನು
ನಿಮ್ಗಿರುವಂತಹ ಕನಿಷ್ಠ ಗೌರವ ನಿಮ್ಮ ನಾಯಕರು ಕೆಲವರು ಇರುವಂತದನ್ನ ಕೂಡ ಹಾಳು ಮಾಡಿರ್ತಾರೆ ನೀವು. ಅದರಿಂದ ದಯವಿಟ್ಟು ಈ ಗೆರವನ್ನ ನನ್ನನ್ನು ಮಾಡಬೇಡಿ. ಈ ಗೆರವ್ ನೀವು ಆತರಿಕೆ ಮಾಡಿ ಒಂದು ಒಳ್ಳೆ ಪಾಠವನ್ನು ಕಲಿಸಿ ಅವನ ಜೀವನವನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಖರ್ಗೆ ನನಗೆ ಹಿರಿಯಣ್ಣ ಇದ್ದ ಹಾಗೆ, ನಾವು ರಾಜಕೀಯ ಏನು ಮಾತನಾಡಲ್ಲ, ಕುಟುಂಬದ ವಿಚಾರ ಚರ್ಚೆ ಮಾಡಿದ್ದು ಅಷ್ಟೇ, ಆರೋಗ್ಯ ವಿಚಾರಿಸಿ ಕಾಫಿ ಕುಡಿದು ಬಂದೆ ಅಂತ ಹೇಳಿದ್ದಾರೆ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ದಲಿತ ಸಮಾವೇಶ ಇಲ್ಲ, ಏನು ಮಾತಾಡಿಲ್ಲ. ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕುಟುಂಬದ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವರ ಆರೋಗ್ಯ ವಿಚಾರಿಸಿಕೊಂಡು ಬಂದಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಆಗಮಿಸಿರುವಂತಹ ರಾಜೇಂದ್ರಗೆ ನಿರಾಸೆಯಾಗಿದೆ. ಖರ್ಗೆ ಭೇಟಿ ಮಾಡದೆ ರಾಜೇಂದ್ರ ತೆರಳಿದ್ದಾರೆ. ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ರಾಜೇಂದ್ರ ಅವರು ಹಿಂತಿರುಗಿದ್ದಾರೆ. ಯಾದಗಿರಿ ಗುರುಮಟ್ಕಲ್ ತಾಲೂಕಿನ ಬೋರಬಂಡ ಗ್ರಾಮದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು. ಹೋಮ ಹವನ ಮಾಡುವಂತಹ ಶ್ರೀರಾಮನ ತೊಟ್ಟಿಲೋತ್ಸವ ಮಾಡಲಾಯಿತು. ಬಳಿಕ ಮಹಿಳೆಯರಿಂದ 5 ಸುತ್ತು ತಿಮ್ಮಪ್ಪನ ರಥೋತ್ಸವ ನಡೆಸಲಾಯಿತು. ಬೀದರ್ ನಗರದ ಕೆಇಬಿ ಹನುಮಾನ್ ದೇವಸ್ಥಾನದಲ್ಲಿ ಅದ್ದೂರಿ ರಾಮನವಮಿ ಆಚರಣೆ ಮಾಡಲಾಯಿತು. ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ರಾಮನವಮಿಗೆ ಚಾಲನೆ ನೀಡಲಾಯಿತು. ಮಹಿಳೆಯರು ಶ್ರೀರಾಮನಿಗೆ ತೊಟ್ಟಿಲ್ ಇಟ್ಟು ಪೂಜಿಸಿದರು. ಬಳಿಕ ಭವ್ಯ ಮೆರವಣಿಗೆ ನೆರವೇರಿತು. ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಶ್ರೀ ಮಳೆಪ್ಪಜ್ಜನ ಹಾಗೆ ಮೌನ ಯೋಗಿ ಮಹಾಂತ ಶ್ರೀ ಶಿವಯೋಗಿಗಳ 67ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಭಜನಾ ಸಪ್ತಾಹದೊಂದಿಗೆ ಆರಂಭಗೊಂಡು ಏಪ್ರಿಲ್ 12ರ ತನಕ ನಿತ್ಯ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮತ್ತೆ ಭವ್ಯ ರಥೋತ್ಸವ ನಡೆಯಲಿದೆ. ಸಾಮಾನ್ಯವಾಗಿ ಮೇಕೆ 2-3 ಮರಿಗಳಿಗೆ ಜನ್ಮ ನೀಡುವುದು ಕಾಮನ್. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ನಿವಾಸಿ ಶಾರದಮ್ಮ ಅನ್ನೋರ ಮೇಕೆ ಏಕಕಾಲಕ್ಕೆ 4 ಮರಿಗಳಿಗೆ ಜನ್ಮ ನೀಡಿ ಅಚ್ಚರಿಯನ್ನು ಮೂಡಿಸಿದೆ. ಎಲ್ಲಾ ಮರಿಗಳು ಆರೋಗ್ಯವಾಗಿವೆ. ಅತ್ತೆ ಮನೆಗೆ ಕನ್ನ ಹಾಕಿದ್ದ ಅಳಿಯನನ್ನ ಕಲಬುರಗಿಯ ಕಾಳಜಿ ಪೊಲೀಸರು ಬಂಧಿಸಿದ್ದಾರೆ. ಅತ್ತೆ ಸಿದ್ದಮ್ಮ ಹೊಲ ಖರೀದಿಸಲು 11 ಲಕ್ಷ ರೂಪಾಯಿ ಕೂಡಿಟ್ಟಿದ್ರು. ಪಾಪ ಇದನ್ನು ನೋಡಿರುವಂತ ಮನೆಹಾಳ ಅಳಿಯ ಮೀನಪ್ಪ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಣ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇದೀಗ ಆರೋಪಿ ಅಳಿಯನನ್ನ ಕಾಳಜಿ ಪೊಲೀಸರು ಬಂಧಿಸಿ ಆತನಿಂದ 9,30,30,000 ರೂಪಾಯಿಯನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವರು ಮೆನ್ಷನ್ ಮಾಡಿರುವುದೇನೆಂದ್ರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಕಾಣಲಿಲ್ಲ ಮತ್ತು ಅದು ಎಲ್ಲಾ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ. ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ. ಅದು ಯಾರೋ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗಬ್ಬೂರು ಗ್ರಾಮದ ಸತೀಶ್ ಎಂಬುವರ ಮನೆಯ ಮುಂದೆ ನಿಲ್ಲಿಸಿದ್ದ ಜೀಪಿನಲ್ಲಿ ಬೃಹತ್
ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಉರಗ ತಜ್ಞ ರಾಜೇಶ್ ಭೇಟಿ ನೀಡಿ ಹಾವನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಕೈ ಅಲ್ಲಿ ಬಂತ ರಕ್ತದಾನ ಜೀವದಾನ ಅಂತಾರೆ. ಇಲ್ಲೊಂದು ಉತ್ಸಾಹಿ ಯುವಕರ ತಂಡ ಅಭಯ ಹಸ್ತ ಅನ್ನೋ ಟ್ರಸ್ಟ್ ಮೂಲಕ ದೇಶ ವಿದೇಶ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಕ್ತದ ಅಗತ್ಯ ಇರುವವರಿಗೆ ರಕ್ತದಾನದ ಮೂಲಕ ಜೀವದಾನ ಮಾಡ್ತಾ ಇದೆ. ಇಂದಿಗೆ 250ನೇ ರಕ್ತದಾನ ಶಿಬಿರವನ್ನ ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಯೋಜನೆ ಮಾಡುವ ಮೂಲಕ ಬೆಂಗಳೂರಲ್ಲಿ ರಕ್ತದಾನದ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಇವತ್ತಿನ ಶಿಬಿರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಯುವಕರ ಕಾರ್ಯವನ್ನ ಪ್ರಶಂಸಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಂದಾಪುರ ಕರಕಳ್ಳಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ರಸ್ತೆಯುದ್ದಕ್ಕೂ ಕೂಡ ಗಿಡಗಂಟೆ ಬೆಳೆದಿದ್ದು ಸವಾರರು ಪರದಾಡುವಂತಾಗಿದೆ. ಜಾಲಿಗಂಟೆ ಬೆಳೆದಿರೋದ್ರಿಂದಾಗಿ ರಸ್ತೆ ಕಾಣದೆ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇವೆ. ಹೀಗಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಪಕ್ಷದ 46ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ಶಿವಮೊಗ್ಗ ದೀನದಯಾಳ್ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಧ್ವಜಾರೋಹಣದ ನಂತರ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಈ ವೇಳೆ ಶಾಸಕ ಚನ್ನಬಸಪ್ಪ, ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ಸಾವಿರದ 1950 ಜನಸಂಘದ ನಂತರ 1980 ಮುಂಬೈನ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಮೊದಲನೇ ಅಧ್ಯಕ್ಷರು ಅಟಲ್ಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಗಿ ಇವತ್ತಿಗೆ 46 ವರ್ಷಗಳು ತುಂಬುತ್ತಾ ಇದೆ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಸಂಘಟನೆ ಎಲ್ಲೆಲ್ಲಿದೆ ಅಲ್ಲೂ ಕೂಡ ಇವತ್ತು ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಪ್ರವಾಸ ಮುಗಿಸಿ ರಾಮೇಶ್ವರಕ್ಕೆ ಆಗಮಿಸಿದ್ದಾರೆ. ರಾಮನವಮಿ ದಿನವೇ ಪ್ರಧಾನಿ ಮೋದಿ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಪಂಬನ್ ಬ್ರಿಡ್ಜ್ 2.7 ಕಿಲೋಮೀಟರ್ ಉದ್ದವಿದ್ದು ಈ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಇವತ್ತು ರಾಮನವಮಿ ವಿಶೇಷ ದಿನದ ಪ್ರಯುಕ್ತ ಪಾಟ್ನಾದ ಮಹಾವೀರ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವರಿಗೆ ಇವತ್ತು ಮುಂಜಾನೆಯಿಂದಲೇ ಭಕ್ತರು ವಿಶೇಷ ಪೂಜೆ ನಡೆಸಿ ರಾಮನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ರಾಮನವಮಿ ಪ್ರಯುಕ್ತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕನ್ಯಾ ಪೂಜೆ ನೆರವೇರಿಸಿದ್ದಾರೆ. ಗೋರಖನಾಥ್ ದೇವಸ್ಥಾನದಲ್ಲಿ ಮಕ್ಕಳಿಗೆ ಕನ್ಯಾ ಪೂಜೆಯನ್ನು ಮಾಡಿದ್ದಾರೆ. ಇದೇ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ ಗೋರಖನಾಥ್ ದೇಗುಲದಲ್ಲಿ ನಶಾಮುಕ್ತಿ ಅಭಿಯಾನ ಹಾಗೂ ವಿಶೇಷ ವಾಹನಗಳಿಗೆ ಚಾಲನೆಯನ್ನ ನೀಡಿದರು. ಇನ್ನು ಉತ್ತರ ಪ್ರದೇಶದಲ್ಲಿ ರಾಮನವಮಿ ಸಂಭ್ರಮ ಮನೆ ಮಾಡಿದೆ. ಈ ಹಿನ್ನೆಲೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಂಭಾಲ್ನಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಎಲ್ಲ ಕಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿರ್ದೇಶಕ ಅನಂತ್ ಅಂಬಾನಿ ಗುಜರಾತ್ನ ಜಾಮ್ನಗರದಿಂದ ದ್ವಾರಕಾವರೆಗೆ ಪಾದಯಾತ್ರೆ ನಡೆಸಿದರು. ಬರೋಬ್ಬರಿ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ ಅನಂತ್ ಅಂಬಾನಿ ಜೊತೆಗೆ ನೀತಾ ಮುಕೇಶ್ ಅಂಬಾನಿ ಕೂಡ ಪಾಲ್ಗೊಂಡಿದ್ದರು.
ಇನ್ನು ರಾಮನವಮಿಯ ಸಂದರ್ಭದಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಗೆ ಭಕ್ತರ ದಂಡೇ ಆಗಮಿಸ್ತಾ ಇದೆ. ಆಗಮಿಸುವ ಭಕ್ತರಿಗಾಗಿ ಯೋಗಿ ಸರ್ಕಾರ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಿದ್ದು, ಇದನ್ನು ಕಂಡು ಭಕ್ತರು ಸಿಎಂ ಯೋಗಿ ಅವರನ್ನ ಶ್ಲಾಘಿಸಿದ್ದಾರೆ.